ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಟ್ಯೂಸ್ಡೇ, ಟೈಮ್ ಸಂಜೆ 6 ಗಂಟೆ ಆಗಿದೆ. ಈಗ ನಾವು ಹೊರಗಡೆ ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಲೂಲು ಹೈಪರ್ ಮಾರ್ಕೆಟ್ಗೆ. ಕೋವಿಡ್ ಬರೋದಕ್ಕಿಂತ ಮುಂಚೆ ಎಲ್ಲ ನಾವು ಈ ಮಾಲ್ಗೆ ತಿಂಗಳಿಗೆ 1-2 ಸಲನಾದರೂ ಹೋಗಿ ಬರ್ತಾ ಇದ್ವಿ. ಬಟ್ ಕೋವಿಡ್ ಬಂದಾದಮೇಲೆ ನಾನು ಈ ಮಾಲ್ಗೆ ಹೋಗಲೇ ಇಲ್ಲ. ಹಸ್ಬೆಂಡ್ ಹೋಗಿ ಬರ್ತಾಯಿದ್ರು ಅಷ್ಟೇ. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ನಾನು ಈ ಮಾಲ್ಗೆ ಹೋಗ್ದೇನೆ. ಇವತ್ತು ಸ್ವಲ್ಪ ಗ್ರಾಸರಿ ಮತ್ತು ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು, ಅದನ್ನು ತೊಗೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಈಗ ಚಳಿ ಸ್ಟಾರ್ಟ್ ಆಗಿದೆ. ಇಲ್ಲಿ ವಿಂಟರಲ್ಲಿ ತುಂಬ ಚಳಿ ಇರುತ್ತೆ. ಬಟ್ ನನಗೆ ಮನೆ ಒಳಗೆ ಅಷ್ಟು ಚಳಿ ಅನಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಆರ್ವಿಗೆ ಜಾಕೆಟ್ ಏನು ಹಾಕ್ಸ್ಕೊಂಡು ಬಂದಿರಲಿಲ್ಲ. ಆದರೆ ಬಿಲ್ಡಿಂಗಿಂದ ಹೊರಗಡೆ ಬರ್ತಾ ಇದ್ದಾಗೇ ಫುಲ್ ಚಳಿ ಅನಿಸ್ತಾ ಇತ್ತು. ಆರ್ವಿ ಕೂಡ ಚಳಿ ಚಳಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ನಾನು ಮತ್ತೆ ವಾಪಸ್ ಹೋಗಿ ಅವಳಿಗೆ ಜಾಕೆಟ್ ತೊಗೊಂಡು ಬಂದೆ. ಈಗ ನಾವು ಮಾಲ್ ಒಳಗಡೆ ಬಂದಿದ್ದೀವಿ. ಒಳಗಡೆ ಬರ್ತಾ ಇದ್ದಾಗೇ ಮಾಸ್ಕ್ ಮತ್ತು ಗ್ಲೌಸ್ ಕೊಡ್ತಾರೆ. ನಾವು ಮನೆಯಿಂದ ಮಾಸ್ಕ್ ಹಾಕ್ಕೊಂಡು ಬಂದಿದ್ವಿ, ಹಾಗಾಗಿ ಗ್ಲೌಸ್ ಅಷ್ಟೇ ತೊಗೊಂಡ್ವಿ. ಈಗ ನಾನಿಲ್ಲಿ ಒಂದು ಕಡೆಯಿಂದ ಎಲ್ಲ ಐಟಮ್ಸ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಯಾವುದಾದ್ರೂ ಐಟಮ್ಸ್ ಖಾಲಿ ಆದರೆ ನಾನು ಲಿಸ್ಟಲ್ಲಿ ಬರೆದಿಟ್ಕೊಳ್ತೀನಿ ಮತ್ತು ಶಾಪಿಂಗ್ ಬರೋ ಟೈಮಲ್ಲಿ ಆ ಲಿಸ್ಟನ್ನು ತೊಗೊಂಡು ಬರ್ತೀನಿ. ಇಲ್ಲ ಅಂತಂದರೆ ನನಗೆ ಶಾಪಿಂಗ್ ಬಂದಾಗ ಕೆಲವೊಂದು ಐಟಮ್ಸ್ ನೆನಪಿಗೆ ಬರಲ್ಲ, ಹಾಗೆ ಹೋಗ್ತೀನಿ, ತೊಗೊಳೋದೇ ಇಲ್ಲ. ಹಾಗಾಗಿ ನಾನು ಲಿಸ್ಟಲ್ಲಿ ಬರೆದಿಟ್ಕೊಳ್ತೀನಿ ಮತ್ತು ಆ ಲಿಸ್ಟನ್ನು ತೊಗೊಂಡು ಬರ್ತಾ ಇದ್ದೆ. ಆದರೆ ಇವತ್ತು ಬರೆದಿಟ್ಟಿರೋ ಲಿಸ್ಟನ್ನು ಮನೇಲೇ ಇಟ್ಟು ಬಂದಿದ್ದೀನಿ, ತೊಗೊಂಡು ಬರಲಿಲ್ಲ. ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಐಟಮ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಐಟಮ್ಸ್ ನೋಡಿದಾಗಲಾದರೂ ನನಗೆ ನೆನಪಿಗೆ ಬರುತ್ತೆ ಅಂತ. ಈ ಮಾಲಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯ ಐಟಮ್ಸ್ ಕೂಡ ಸಿಗುತ್ತೆ. ಗ್ರಾಸರಿ, ವೆಜಿಟೇಬಲ್ಸ್ ಮತ್ತು ಕ್ಲೋತ್ಸ್, ಫುಟ್ವೇರ್, ಹಾಗೆ ಹೋಮ್ ಅಪ್ಲಯನ್ಸಸ್, ಹೀಗೆ ಎಲ್ಲ ರೀತಿಯ ಐಟಮ್ಸ್ ಕೂಡ ಸಿಗುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ಇದೇ ಮಾಲ್ಗೆ ಬರ್ತೀವಿ. ಮತ್ತು ಇಂಡಿಯಾಗೆ ಹೋಗೋದಕ್ಕಿಂತ ಮುಂಚೆ ನಾವು ಶಾಪಿಂಗ್ ಮಾಡೋದು ಕೂಡ ಇಲ್ಲೇ. ಇಲ್ಲಿ ಎಲ್ಲ ರೀತಿ ಉಪ್ಪಿನಕಾಯಿಗಳನ್ನು ಇಟ್ಟಿದ್ದಾರೆ. ಆರ್ವಿಗೆ ಟೊಮೆಟೊ ಪಿಕ್ಕಲ್ ಅಂದರೆ ತುಂಬ ಇಷ್ಟ, ಹಾಗಾಗಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆದರೆ ಟೊಮೆಟೊ ಪಿಕ್ಕಲ್ದು ಎಕ್ಸ್ಪೈರಿ ಡೇಟ್ ತುಂಬ ಹತ್ತಿರದಲ್ಲಿತ್ತು, ಹಾಗಾಗಿ ತೊಗೊಳ್ಳಿಲ್ಲ. ಹಾಗೆ ಈ ಕಡೆ ಎಲ್ಲ ಮಸಾಲ ಐಟಮ್ನ ಇಟ್ಟಿದ್ದಾರೆ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಅಂದರೆ ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್, ಹಾಗೆ ಜೀರಾ ಪೌಡರ್, ಇಂಥದ್ದನ್ನೆಲ್ಲ ದೊಡ್ಡ ಪ್ಯಾಕೆಟಲ್ಲಿ ತೊಗೊಳ್ತೀನಿ. ತುಂಬ ಕಡಿಮೆ ಯೂಸ್ ಮಾಡುವಂಥದ್ದು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೆಗ್ಯಾನೋ, ಇಂಥದ್ದನ್ನೆಲ್ಲ ಈ ರೀತಿ ಚಿಕ್ಕ ಪ್ಯಾಕೆಟಲ್ಲಿ ಬರೋದನ್ನು ತೊಗೊಳ್ತೀನಿ. ಗ್ರಾಸರಿ ಎಲ್ಲ ತೊಗೊಂಡಿದ್ದಾಯಿತು. ಈ ಕಡೆ ಇಲ್ಲಿ ಎಲ್ಲ ಬೇಕ್ರಿ ಐಟಮ್ಸ್ ಸಿಗುತ್ತೆ, ಅಂದರೆ ಬ್ರೆಡ್, ಕೇಕ್, ಹಾಗೆ ಡೋನಟ್ಸ್, ಹೀಗೆ ಎಲ್ಲ ರೀತಿ ಬೇಕ್ರಿ ಐಟಮ್ಸ್ ಸಿಗುತ್ತೆ. ಆರ್ವಿ ಡೋನಟ್ಸ್ ಮತ್ತು ಕೇಕ್ ಬೇಕು ಅಂತ ಆಲ್ರೆಡಿ ತೊಗೊಂಡಿದ್ದಾಳೆ. ಅದನ್ನು ತೊಗೊಂಡು ಈಗ ನಾವು ಬೇಸ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಬೇಸ್ಮೆಂಟಲ್ಲಿ ಕ್ಲೋತ್ಸ್ ಮತ್ತು ಫುಟ್ವೇರ್, ಹಾಗೆ ಹೋಮ್ ಅಪ್ಲಯನ್ಸಸ್, ಈ ರೀತಿ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಿರೋ ಎಲ್ಲ ಐಟಮ್ಸ್ನ ಇಟ್ಟಿದ್ದಾರೆ. ಅಂದರೆ ಮಿಲ್ಕ್ ಪೌಡರ್, ಡೈಪರ್ ಮತ್ತು ಮಕ್ಕಳದ್ದು ಫುಡ್, ಸೋಪ್ ಮತ್ತು ಕ್ರೀಮ್, ಹೀಗೆ ಮಕ್ಕಳಿಗೆ ಸಂಬಂಧಪಟ್ಟಿರೋ ಎಲ್ಲ ಐಟಮ್ಸ್ನ ಇಟ್ಟಿದ್ದಾರೆ. ಆರ್ವಿಗೆ 1 ಇಯರ್ ಕಂಪ್ಲೀಟ್ ಆಗೋ ತನಕ ಅವಳಿಗೆ ನಾವು ಇಲ್ಲಿ ಫ್ರೂಟ್ಸ್ ಪ್ಯೂರೀಸ್ ಮತ್ತು ವೆಜಿಟೇಬಲ್ ಪ್ಯೂರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಅವಳು ತುಂಬ ಇಷ್ಟಪಟ್ಟು ತಿಂತಾ ಇದ್ಲು. ಆದರೆ ಈಗ ಅವಳು ಆ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಈಗ ಏನಿದ್ರು ಟಾಯ್ಸ್ ಎಲ್ಲಿದೆ ಆ ಕಡೆನೇ ಅವಳು ಓಡೋಗ್ತಾ ಇದ್ಲು.
ಹಸ್ಬೆಂಡ್ ಹೊಸದಾಗಿ ಬಂದಿರೋ ಮೊಬೈಲ್ ಮತ್ತು ಕ್ಯಾಮರಾದೆಲ್ಲ ಫೀಚರ್ಸ್ ಹೇಗಿದೆ ಅಂತ ನೋಡ್ತಾ ಇದ್ದಾರೆ. ನಾನು ಈ ಕಡೆ ಪಾತ್ರೆಗಳ ಸೆಕ್ಷನ್ಗೆ ಬಂದೆ. ಆರ್ವಿ ಕಣ್ಣು ಮತ್ತು ಮನಸ್ಸು ಎಲ್ಲ ಅದು ಟಾಯ್ಸ್ ಮೇಲೇ ಇದೆ. ಆಲ್ರೆಡಿ 3-4 ಟಾಯ್ಸ್ ಟ್ರಾಲಿಗೆ ಹಾಕಿದ್ದಾಳೆ, ಮತ್ತೂ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಹಾಗಾಗಿ ನಾವು ಬೇಗ ಗ್ರೌಂಡ್ ಫ್ಲೋರಿಗೆ ಬಂದುಬಿಟ್ವಿ. ಇಲ್ಲ ಅಂತಂದರೆ ಟ್ರಾಲಿ ಫುಲ್ ಅವಳು ಟಾಯ್ಸ್ನೇ ತುಂಬಿಸಿಡ್ತಾಳೆ. ನಾವು ಯಾವಾಗಲೂ ಎಲ್ಲ ಐಟಮ್ಸ್ ತೊಗೊಂಡು ಕೊನೆಯಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಳ್ತೀವಿ. ಇವತ್ತು ಕೂಡ ಎಲ್ಲ ಐಟಮ್ಸ್ ತೊಗೊಂಡಿದ್ದಾಯಿತು. ಇನ್ನು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಂಡ್ರೆ ಶಾಪಿಂಗ್ ಎಲ್ಲ ಮುಗಿಯುತ್ತೆ. ಇಲ್ಲಿ ನೋಡಬಹುದು ಬಾಳೆ ಎಲೆ ಇಟ್ಟಿದ್ದಾರೆ. ಹಬ್ಬ ಸೀಸನಲ್ಲಿ ಮಾತ್ರ ಬಾಳೆ ಎಲೆ ಸಿಗೋದು ತುಂಬ ಕಷ್ಟ, ಹಾಗೆ ರೇಟ್ ಕೂಡ ಜಾಸ್ತಿ ಇರುತ್ತೆ. ನಾನಿಲ್ಲಿ ಗ್ರೇಟೆಡ್ ಕೊಕೊನಟ್ ತಗೊಳ್ತಾ ಇದ್ದೀನಿ. ಕಾಯಿ ತುರಿನ ಈ ರೀತಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ನಾವು ಹೆಚ್ಚಾಗಿ ಇದನ್ನೇ ಯೂಸ್ ಮಾಡ್ತೀವಿ. ಶಾಪಿಂಗ್ ಎಲ್ಲ ಮುಗೀತು. ಈಗ ನಾವು ಬಿಲ್ಲಿಂಗ್ ಸೆಕ್ಷನ್ಗೆ ಬಂದಿದ್ದೀವಿ. ಆರ್ವಿಗೆ ಅಲ್ಲಿ ನನ್ನ ಹಸ್ಬೆಂಡ್ ಕಿಂಡರ್ ಜಾಯ್ ಕೊಡ್ತಾ ಇದ್ದಾರೆ. ಆರ್ವಿಗೆ ಕಿಂಡರ್ ಜಾಯ್ ಅಂದರೆ ತುಂಬ ಇಷ್ಟ. ಆದರೆ ಅವಳು ಅದರಲ್ಲಿರೋ ಚಾಕ್ಲೇಟ್ ತಿನ್ನಲ್ಲ, ಬರೀ ಟಾಯ್ಸ್ಗೋಸ್ಕರ ಅವಳಿಗೆ ಕಿಂಡರ್ ಜಾಯ್ ಇಷ್ಟ ಆಗುತ್ತೆ. ಈಗ ಕಿಂಡರ್ ಜಾಯ್ ಕೊಟ್ಟ ತಕ್ಷಣ ಫುಲ್ ಖುಷಿ ಆದ್ಲು. ಬಿಲ್ ಮಾಡಿಸ್ಕೊಂಡು ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ತುಂಬ ಗೇಮ್ಸ್ ಇದೆ. ಹಾಗಾಗಿ ಆರ್ವಿನ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಆದರೆ ಅಲ್ಲಿಗೆ ಹೋದ್ಮೇಲೆ ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಟೈಮ್ ಆಲ್ರೆಡಿ 8:45 ಆಗಿತ್ತು. ಅಲ್ಲಿಗೆ ಹೋದ್ಮೇಲೆ ಕಡಿಮೆ ಅಂದರೂ 1 hour ಆದರೂ ಅವಳನ್ನ ಆಟ ಆಡಿಸ್ಬೇಕಾಗತ್ತೆ. ಜೊತೆಗೆ ಆ ಗೇಮ್ಸ್ ಎಲ್ಲ ನೋಡಿದ ಮೇಲೆ ಅವಳು ಮನೆಗೆ ಬರೋ ಟೈಮಲ್ಲಿ ಹಠ ಮಾಡ್ತಾಳೆ, ಸುಮ್ಮನೆ ಅಳ್ತಾ ಇರ್ತಾಳೆ. ಹಾಗಾಗಿ ಇವತ್ತು ಬೇಡ, ಇನ್ನೊಂದಿನ ಫ್ರೀ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಹಾಗೆ ವಾಪಸ್ ಬಂದ್ವಿ. ಹಾಗೆ ಬರೋ ಟೈಮಲ್ಲಿ ಆರ್ವಿ ಒಂದು ಕ್ಯಾಂಡಿ ಶಾಪ್ ನೋಡಿಬಿಟ್ಲು. ಆ ಶಾಪ್ ಕೂಡ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋ ರೀತಿಯೇ ಇತ್ತು. ಹಾಗಾಗಿ ಆರ್ವಿಗೆ ಸ್ವಲ್ಪ ಕ್ಯಾಂಡೀಸ್ ಎಲ್ಲ ಕೊಡಿಸಿದ್ವಿ. ಹಾಗೆ ನಾವು ಚಿಕನ್ ಕಿಂಗಲ್ಲಿ ಊಟ ಪಾರ್ಸೆಲ್ ತೊಗೊಂಡು ಬಂದ್ವಿ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿತ್ತು, ನನಗೂ ಕೂಡ ತುಂಬ ಸುಸ್ತಾಗಿತ್ತು. ಮನೆಗೆ ಹೋಗಿ ಅಡುಗೆ ಮಾಡೋ ಮನಸ್ಸಿರಲಿಲ್ಲ. ಹಾಗಾಗಿ ನಾವು ಅಲ್ಲೇ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ. ನಾನು ಯಾವುದೆಲ್ಲ ಐಟಮ್ ತೊಗೊಂಡೆ, ಹಾಗೆ ಇದಿಷ್ಟು ಐಟಮ್ಸ್ಗೆ ಎಷ್ಟಾಯಿತು ಅನ್ನೋದನ್ನು ಕೂಡ ಹೇಳ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ಲಿ ಗ್ರಾಸರಿ ರೇಟೆಲ್ಲ ಹೇಗಿರುತ್ತೆ ಅಂತ. ಸೊ ಇವತ್ತು ನಿಮಗೆ ಒಂದು ಐಡಿಯಾ ಸಿಗಬಹುದು. ನಾವು ಮನೆಗೆ ಬಂದಿದ್ದೀವಿ. ಈಗ ನಾನು ಏನೆಲ್ಲ ಐಟಮ್ ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ತೀನಿ. ಪಾಸ್ತಾ ತೊಗೊಂಡಿದ್ದೀನಿ, ಜೊತೆಗೆ ಜೀರಾ ಪೌಡರ್, ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಇದು ದೋಸೆ ಮತ್ತು ಇಡ್ಲಿ ರೈಸ್. ಇದು ಒಗ್ಗರಣೆಗೆಲ್ಲ ಹಾಕೋದಕ್ಕೆ ಅಂತ 1 ಪ್ಯಾಕೆಟ್ ಮೆಣಸು ತೊಗೊಂಡಿದ್ದೀನಿ. ಪ್ಯಾರಾಚೂಟ್ ಕೊಕೊನಟ್ ಆಯಿಲ್, ಹಾಗೆ ನಾನು ಯೂಸ್ ಮಾಡೋ ಶಾಂಪು ಲೋರಿಯಲ್. ಸೊ ಇದು ಲೋರಿಯಲ್ ಶಾಂಪು ಮತ್ತು ಕಂಡೀಷ್ನರ್. ಇದು ಬೇಕಿಂಗ್ ಪೇಪರ್, ಹಾಗೆ ಒಂದು ಚಾಕ್ಲೇಟ್ ಕೇಕ್ ಮಿಕ್ಸ್ ತೊಗೊಂಡಿದ್ದೀನಿ. ಅವಲಕ್ಕಿ, ಆರೆಗ್ಯಾನೋ, ರೆಡ್ ಚಿಲ್ಲಿ ಪೌಡರ್, ಹಾಗೆ ಇದು ಪಾಪ್ಕಾರ್ನ್. ಇದು ಡ್ರೀಮ್ ವಿಪ್ ಅಂತ ವಿಪ್ಪಿಂಗ್ ಕ್ರೀಮ್ ಪೌಡರ್. ಇದು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಹಾಗೆ ಆರ್ವಿಗೆ ಪೀಡಿಯಾಶ್ಯೂರ್ ತೊಗೊಂಡಿದ್ದೀನಿ. ಈ ಸಲ ಆರ್ವಿಗೆ 3+ ಇಯರ್ ಪೀಡಿಯಾಶ್ಯೂರ್ ತೊಗೊಂಡಿದ್ದೀನಿ. ಹಾಗೆ ಆಲಿವ್ ಆಯಿಲ್. ನಾವು ಹೆಚ್ಚಾಗಿ ಅಡುಗೆಗೆ ಆಲಿವ್ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಏನಾದರೂ ಡೀಪ್ ಫ್ರೈ ಮಾಡೋದಿದ್ರೆ ಅಷ್ಟೇ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ. ಕರಿ ಲೀವ್ಸ್ ಮತ್ತು ಇದು ಸಬ್ಬಸಿಗೆ ಸೊಪ್ಪು, ಬೇಬಿ ಕ್ಯಾರೆಟ್ ಆರ್ವಿಗೆ ಕೊಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ಆಲೂ, ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಹೀರೆಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ಮಶ್ರೂಮ್ ಮತ್ತು ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಇದು ಸೀರಿಯಲ್ ಆರ್ವಿಗೆ ಬ್ರೇಕ್ಫಾಸ್ಟಲ್ಲೆಲ್ಲ ಹಾಲಲ್ಲಿ ಹಾಕಿ ಕೊಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ತೊಗೊಂಡಿದ್ದೀನಿ. ಮತ್ತು ಇದು ಬ್ರೌನ್ ಬ್ರೆಡ್. ಹಾಗೆ ಸ್ನ್ಯಾಕ್ಸಲ್ಲಿ ಆರ್ವಿ ಕೇಕ್ ಮತ್ತು ಡೋನಟ್ಸ್ ಬೇಕು ಅಂತ ತುಂಬ ಹಠ ಮಾಡಿ ತೊಗೊಂಡಿದ್ದಾಳೆ.
ಹಾಗೆ ಒಂದು ಎಲೆಕ್ಟ್ರಿಕ್ ಕೆಟಲ್ ತೊಗೊಂಡಿದ್ದೀವಿ. ನಾವು 4 ವರ್ಷದಿಂದ ಇದೇ ಕಂಪ್ನಿ ಕೆಟಲ್ ಯೂಸ್ ಮಾಡ್ತಾ ಇದ್ವಿ. ನಮಗೆ ತುಂಬ ಇಷ್ಟ ಆಗಿತ್ತು, ಬಟ್ ಅದು ರೀಸೆಂಟಾಗಿ ಹಾಳಾಯಿತು. ಹಾಗಾಗಿ ಮತ್ತೆ ನಾವು ಸೇಮ್ ಕೆಟಲ್ ತೊಗೊಂಡಿದ್ದೀವಿ. ಸೊ ಇದಿಷ್ಟು ಐಟಮ್ಸ್ ಜೊತೆಗೆ ಹಾಲು, ಮೊಸರು ಮತ್ತು ಗ್ರೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ. ಹಾಗೆ ಆರ್ವಿ ಕೂಡ ಒಂದು 2-3 ಟಾಯ್ಸ್ ತೊಗೊಂಡಿದ್ದಾಳೆ, ಆದರೆ ನನಗೆ ಅದನ್ನು ರೆಕಾರ್ಡ್ ಮಾಡೋದಕ್ಕೆ ನೆನಪೇ ಆಗಲಿಲ್ಲ. ಸೊ ಇದಿಷ್ಟಕ್ಕೂ ಟೋಟಲ್ ಆಗಿದ್ದು 47 kg 675 ಫಿಲ್ಸ್. ಅಂದರೆ ಇಂಡಿಯಾದ ಪ್ರೈಸಲ್ಲಿ ಹೇಳಬೇಕು ಅಂತಂದರೆ 11,500 ಸಮಥಿಂಗ್ ಆಗುತ್ತೆ. ನಿಮಗೆ ಈಗ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ, ಇಲ್ಲಿ ಗ್ರಾಸರಿ ಮತ್ತು ವೆಜಿಟೇಬಲ್ಸ್ ರೇಟ್ ಎಲ್ಲ ಹೇಗಿರುತ್ತೆ ಅಂತ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.